ಇಂತಹ ಅದ್ಭುತವಾದ ಜಾಗವನ್ನು ನೋಡೋಕ್ಕೆ 10 ಕೆಜಿ ತೂಕವನ್ನು ಹೊತ್ತು 13,800 ಅಡಿ ಎತ್ತರದ ಈ ಹಿಮ ಪರ್ವತವನ್ನು ನೋಡೋದಕ್ಕೆ 5 ದಿನಗಳ ಪ್ರಯಾಣ ಬೇಕಾಗಿತ್ತು. ಹಾಗಾಗಿ ಬೆಂಗಳೂರಿನಿಂದ ವಿಮಾನ ಪ್ರಯಾಣದ ಮೂಲಕ ದೆಹಲಿಯನ್ನು ತಲುಪಿ ಅಲ್ಲಿಂದ ಕಸೋಲ್ ಎಂಬ ಸುಂದರವಾದ ಜಾಗಕ್ಕೆ ತಲುಪಿ ಅಲ್ಲಿಂದ ನಮ್ಮ ಪ್ರಯಾಣ ಶುರುವಾಗಿತ್ತು. 5 ದಿನಗಳ ಪ್ರಯಾಣಕ್ಕೆ ಇಂದು ಮೊದಲ ದಿನ. ನೆನಪಿರಲಿ, ಇದು ಒಂಟಿ ಪ್ರಯಾಣ. ಸಿದ್ಧವೋ ಸಿದ್ಧವೋ ಕನ್ನಡಕ್ಕೆ ಸಾಯಲು, ಸಿದ್ಧವೋ ಬದ್ಧವೋ ಕನ್ನಡಕ್ಕೆ ಬಾಳಲು. ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಔಟ್ಸೈಡ್ ಹಿಂಗ್ ಕಾಣಿಸ್ತದ ನೋಡ್ರಿ. ಇಷ್ಟೊತ್ತು ಒಳಗಿದ್ದೆ, ಮಸ್ತಾಗಿತ್ತು, ಕೂಲಾಗಿ. ಚೂರ್ ಆಚೆ ಬರ್ತಿದ್ದಂಗೆ ಶೆಕೆ ಹೊಡಿತೈತಲ್ಲ. ಡೆಲ್ಲಿ ಅಂದ್ರೆ ಹೆವಿ ಬಿಸಿಲು ಗುರು. ಸೊ ಇಲ್ಲಿಂದ ನಾವು ಇಳ್ಕೊಂಡೆ ನೆಕ್ಸ್ಟ್ ನಾವು ನ್ಯೂ ಡೆಲ್ಲಿ ಹೋಗ್ಬೇಕು. ನ್ಯೂ ಡೆಲ್ಲಿ ಹೋಗ್ಬೇಕಂದ್ರೆ ಲೈಕ್ ಇಲ್ಲಿಂದ ಮೆಟ್ರೋ ತಗೊಂಡ್ರೆ ನ್ಯೂ ಡೆಲ್ಲಿ ಟು ನಾವು ಕಾಶ್ಮೀರಿ ಗೇಟ್ ಹೋಗ್ಬೇಕು. ಸೊ ನಮ್ಮ ಎದುರುಗಡೆ ಇರೋದು ಎಕ್ಸಿಟ್, ಓಕೆನಾ? ಅಲ್ಲಿಂದ ಎಕ್ಸಿಟ್ ಆದ್ರೆ ನೀವು ನಿಮ್ಗೆ ಅಪೋಸಿಟ್ ಕಾಣಿಸುತ್ತೆ ಮೆಟ್ರೋ ಸ್ಟೇಷನ್. This station is Chavri Bazaar. Why ಇದು ಮೆಟ್ರೋ? ವೈ ದಿಸ್ ಇಸ್ ನಾಟ್ ಅ ರೈಲ್ವೆ ಸ್ಟೇಷನ್. साइड दिवाली साइड खड़ा नहीं होना है, ठीक है? उनका लगेज बहुत फैला हुआ रहता है, तो क्या है मोटे साइड खड़ा होना. अब यार है हमारे नहीं मैं नहीं आ रहा हूँ. तो एक कवर दे दो क्या? ನಮ್ಮ ಗೈಡ್ಗಳು ಸ್ಟಾರ್ಟ್ ಇಲ್ಲಿಂದ ಗ್ರಹಣ. ಸೊ ಇಲ್ಲಿಂದ ಒಂದು 5 ಕಿಲೋಮೀಟರ್ ರೋಡ್ ಸಿಗುತ್ತೆ ನಮ್ಗೆ. ಇದೇ ತರ ರೋಡು. ಈ ರೋಡಿಂದ ವಾಕ್ ಮಾಡ್ಕೊಂಡು ಹೋಗ್ಬೇಕು. ಅದಾದ್ಮೇಲೆ ಸ್ವಲ್ಪ ಸ್ಟೀಕ್ ಬರುತ್ತಂತೆ. ಈ ತರದೆಲ್ಲ ಶಾಪಿಂಗ್ ನೀವೇನಾದ್ರು ಮಾಡ್ತೀನಿ ಅಂದ್ರೆ ಇಲ್ಲೇ ಸಿಗುತ್ತೆ, ಮಾಡ್ಬೋದು ನೀವು. ಶಾಪಿಂಗ್ ಏನೋ ಮಾಡ್ತೀವಿ. ಇದೇ ಕಸೋಲ್ ಮಾರ್ಕೆಟ್. ಸೊ ಇಲ್ಲೇ ನಿಮ್ಗೆಲ್ಲ ಸಿಗುತ್ತೆ. ಫುಡ್ ಗಿಡ್ ಸ್ಟೇ ಮಾಡೋಕ್ಕೆಲ್ಲ ಇಲ್ಲೇ ಸಿಗುತ್ತೆ. ಸೊ ಎಕ್ಸಾಕ್ಟ್ 12:30 ನಾವು ಕಸೋಲಿಂದ ಬಿಟ್ಟಿದ್ದೀವಿ. ಮೇ ಬಿ ಒಂದು 4 to 4 o'clock 5 o'clock ಆಗುತ್ತೆ. ಕುರಿ ಮರಿ ಎಲ್ಲ ಇದಾವೆ ಮರೆ. ಎಲ್ಲ ಗಡ್ಡ ಬೆಳ್ಕೊಂಡ್ಬಿಟ್ಟಿದ್ದೇವೆ ಅದಕ್ಕೆಲ್ಲ. From Jabalpur. जबलपुर. नाम भाई? My name is Sagar from Jabalpur. Yes. Sagar bro from Jabalpur. Yes, buddy. And this is your first time? Yes, it is my first time. He is also first time and we are also first time. Okay. This is my solo first time actually. Yeah, she is doing also solo. Yes. ಅಪರಿಚಿತರ ಜೊತೆ ಆತ್ಮೀಯನಾಗಿ मिलेंगे पूरा हमारे पास 5 दिन तक वो हमारे पास रहेगा. हाँ, पट कंप्लीट करेंगे. Started from Kasol. हाँ, तो ग्रहण वी आर गोइंग नाउ. Sarpas. हाँ, नहीं है फर्स्ट ग्रहण जा रहा है. ग्रहण जा रहे हैं ना? हाँ, तो सरपास लास्ट में बोलना है भाई. कंप्लीट ट्रैक का नाम है Sarpas. सरपास. I think 1.5 kilometer है ना, 1 kilometer ಬಂದಿದೆ ಅಷ್ಟೇ. ಮಳೆ ಸ್ಟಾರ್ಟ್ ಆಗೋ ತರ ಕಾಣಿಸ್ತೈತೆ. ಬರುತ್ತೆ ಮಳೆ ಪಕ್ಕ. ಸೊ ಅದಕ್ಕೆ ಮೊದಲೇ ಎಲ್ಲ ಹಾಕೊಂಡು ರೆಡಿ ಆಗಿದ್ದೀವಿ. ವೆರಿ ಐ ಬೈ ದ ನೇಚರ್. ವಿ ಆರ್ ನಾಟ್ ಗೋಸ್ಟ್ ಬ್ರೋ. ಪಂಚ ಅಂತಾರೆ ಇದಕ್ಕೆ. ಇದು ಹಾಕೊಂಡ್ಬಿಟ್ರೆ ದೆವ್ವ ತರ ಕಾಣಿಸ್ತಾರೆ. ಹೆಂಗೆ ಅಂದ್ರೆ ಸ್ವಲ್ಪ ಸ್ಟೀಪ್ ಬಂತು ಅಷ್ಟಕ್ಕೇನ. ಇನ್ನೂ ಭಾರಿ ಕಷ್ಟ ಇದಾವು. ಇದು 5% ಅಲ್ಲ.
ಒಂದೊಳ್ಳೆ ಸ್ಟಾಪ್ ಕೊಟ್ಟು ಇಲ್ಲಿ ಮ್ಯಾಗಿ ತಿನ್ಕೊಂಡು ಮತ್ತೆ ಇನ್ನು ತಗೋತು. ವೆಲ್ಕಮ್ ಯು ಟು ಗ್ರಹಣ್. 7,700 ಫೀಟ್ ಅಂದರೆ 2,347 ಮೀಟರ್ಸ್. ಸೊ ನಾವು ಇಲ್ಲಿಗೆ ಕಂಪ್ಲೀಟ್ ಮಾಡಿದ್ದೀವಿ. ಹೆಂಗಿದೆ ವ್ಯೂ? ಅರ್ಲಿ ಮಾರ್ನಿಂಗ್ ನಾವು ಆ ಬೆಟ್ಟಗಳನ್ನೆಲ್ಲ ಹತ್ತಕ್ಕೆ ಟ್ರೈ ಮಾಡೋದು. ಸೊ ಭಯಂಕರ ಕಾಣಿಸ್ತೈತೆ ಅದು. ಹೆಂಗಿದೆ ಅಂದರೆ ನಮ್ಮ ಮುಂದೆ ಇರೋ ವ್ಯೂ ನೋಡ್ಬಿಟ್ರೆ ನೀವು ಭಯಂಕರ ಕಳೆದು ಹೋಗ್ಬಿಡ್ತೀರಾ. ನನ್ನ ಕಣ್ಣಿಗೆ ಅಂತೂ ಭಯಂಕರ ಕಾಣಿಸ್ತೈತೆ. ಐ ಥಿಂಕ್ 4:30ಗೆ ನಾವು ಇಲ್ಲಿ ಬಂದು ರೀಚ್ ಆಗಿದ್ವಿ. ಸ್ನ್ಯಾಕ್ಸ್ ಕೊಟ್ಟವ್ರೆ, ಸ್ನ್ಯಾಕ್ಸು ಪ್ಲಸ್ ಟೀ ಸಿಗುತ್ತೆ ಇಲ್ಲಿ. ಸೊ ಜಾಸ್ತಿ ಏನು ತಿನ್ನೋಕೆ ಮನಸ್ಸೇ ಬರೋಲ್ಲ, ಯಾಕಂದರೆ ಇಲ್ಲಿ ಬೆಟ್ಟದ ಮೇಲೆಲ್ಲ ಜಾಸ್ತಿ ಏನು ಊಟ ಸೇರಲ್ಲ. ಈ ಚಳಿ ಬೇರೆ ಇರುತ್ತಲ್ಲ, ಹಾಟ್ ಆಗಿರೋದು ಏನಾದರೂ ಕುಡಿಬೇಕು ಅನ್ಸುತ್ತೆ. ಅಷ್ಟು ಬಿಟ್ಟರೆ ನಿಮಗೆ ಊಟ ಎಲ್ಲ ಬೇಡ ಅನಿಸುತ್ತೆ. ಬಟ್ ಊಟ ಮಾಡಲೇಬೇಕು, ಯಾಕಂದರೆ ನಿಮ್ಗೆ ಎನರ್ಜಿ ಬೇಕು. ಇವತ್ತು ಫಸ್ಟ್ ಡೇ ಮುಗೀತು. ಸೆಕೆಂಡ್ ಡೇ ಚೆನ್ನಾಗಿದೆ. ಸೆಕೆಂಡ್ ಡೇನು ಲೈಕ್ ಇದೇ ಥರ ಇರುತ್ತೆ, ಬಟ್ ಸ್ವಲ್ಪ ಏನೋ ಇನ್ನೂ ಸ್ವಲ್ಪ ವ್ಯೂಸ್ ಚೆನ್ನಾಗಿ ಸಿಗುತ್ತೆ. ಅಂದರೆ ಲೈಕ್ ಮೌಂಟೇನ್ ಪ್ಲಸ್ ಸ್ನೋ ಅಲ್ಲೆಲ್ಲ ಕಾಣಿಸ್ತಾ ಇರುತ್ತೆ. ನಾಳೆ ಸ್ಟಾರ್ಟ್ ಮಾಡ್ತೀವಲ್ವ, ಅದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ಅದಾದಮೇಲೆ ಎವ್ರಿ ಡೇ ನಮಗೆ ಇನ್ನೂ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಸೊ ಎವ್ರಿ ಡೇ ನಮ್ಗೆ ಡಿಫಿಕಲ್ಟ್ ಆಗ್ತಾ ಹೋದಷ್ಟು ಕೂಡ ಏನಾಗುತ್ತೆ, ವ್ಯೂ ಚೆನ್ನಾಗಿ ಸಿಗುತ್ತೆ. ಇವಾಗ ಐ ಥಿಂಕ್ 2 ದಿನ ಮಾತ್ರ ನಮಗೆ ಫಾರೆಸ್ಟ್ ಸಿಗುತ್ತೆ. ಅದಾದ್ಮೇಲೆ ಸ್ನೋ ಸ್ಟಾರ್ಟ್ ಆಗುತ್ತೆ, ಸ್ನೋಫಾಲ್ ಸಿಗುತ್ತೆ. ಸ್ನೋ ಮೇಲೆಲ್ಲ ವಾಕ್ ಮಾಡ್ಕೊಂಡು ಹೋಗ್ಬೋದು ನಾವು. ಸೊ ಹಂಗೆ ಎವ್ರಿ ಡೇ ನಮಗೆ ಈ ಥರ ಇರುತ್ತೆ. ನಿಮ್ಗೆ ಕೆಲವೊಂದಿಷ್ಟು ಶಾರ್ಟ್ ಹಾಕ್ತೀನಿ ಇವಾಗಿಂದ, ಜಸ್ಟ್ ನೋಡ್ಕೊಂಡು ಬನ್ನಿ ಹೆಂಗಿದೆ ಅಂತ. ಸ್ಲೋ ಬೈ. ಮುಕ್ಕಳು ಹಿಡ್ದೋಗೈತಿ, ಆದರೂ ಮಾಡಬೇಕು. ಮಾಡಿದ್ರೇ ಅದನ್ನು ಮುಟ್ಟಕ್ಕೆ ಸಾಧ್ಯ ಇವಾಗ. ಸೊ ಕಷ್ಟ ಇಲ್ಲ ಅಂತಲ್ಲ, ಹೆವಿ ಕಷ್ಟ ಐತೆ. ಕುಮಾರ ಪರ್ವತನ ಮೀರಿಸ್ಬಿಡ್ತೀವಿ, ಅದು ಡಬಲ್. ಸೊ ಕರ್ಕೆ ಜಾಂಗೆ ಹಿಂದಿ ಮಾತಾಡಿ ಇವ್ರ ಹತ್ರ ಒಂದು ಚೂರು ಕಲಿತಿದ್ದೀನಿ. ಬಂದರೆ ಏನೋ ಅನ್ಕೋಬಿಡಿ. ಸೊ ಮಾಡೋಣ, ಸಿಗೋಣ.